ನಮಸ್ತೆ ಎಲ್ಲರಿಗೂ ಭೋಗಿ ಹಬ್ಬದ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಗಣೇಶ, ನಿಮ್ಮ ಈ ಹೊಸ ವರ್ಷದ ಹೊಸ ಹಬ್ಬಕ್ಕೆ ಸೂರ್ಯ ತನ್ನ ಪಥ ಬದಲಾವಣೆ ಮಾಡುವಂತ ಸುಸಂದರ್ಭದಲ್ಲಿ ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ನೋಡೋಣ. ನಿಜವಾದ ಭಕ್ತಿ ಮಾರ್ಗದಲ್ಲಿ ಇರಿ. ಭಕ್ತಿ ಮಾರ್ಗದಲ್ಲಿ ಹೋಗ್ತೀನಿ ಅಂದ್ರೆ ನಿಜವಾದ ಭಕ್ತಿ ಮಾರ್ಗದಲ್ಲಿ ಹೋಗಿ, ಅಥವಾ ಯಾರ ಹತ್ರ ಆದ್ರೂ ವ್ಯವಹಾರ ಮಾಡ್ತೀನಿ ಅಂದ್ರೆ ನಿಜವಾಗ್ಲೂ ಪ್ರಾಮಾಣಿಕತೆಯನ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸತ್ಯ ಸುಳ್ಳುಗಳ ನಡುವೆ ಎಲ್ಲೋ ಒಂದಷ್ಟು ಗೊಂದಲಗಳಲ್ಲಿ ನಿವಾರಣೆ ಮಾಡ್ಕೊಳಕ್ ಒದ್ದಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸತ್ಯ ಯಾವುದು, ಸುಳ್ಳು ಯಾವುದು, ಯಾರನ್ನ ನಂಬೇಕು, ಯಾರನ್ನ ನಂಬಾರ್ದು, ಯಾರು ನಿಜ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ, ಇದೊಂದು ಅರ್ಥ ಆಗದೆ ಇರುವಂತ ಸನ್ನಿವೇಶ ನಿಮ್ಮ ಜೀವನದಲ್ಲಿ ನಡೀತಾ ಇರಬಹುದು. ಸದ್ಯಕ್ಕೆ ಅದಕ್ಕೆ ಒಂದು ಕ್ಲಾರಿಟಿನ ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ಗೊಂದಲಗಳ ನಿವಾರಣೆ ಆಗತ್ತೆ. ಸೊ ಹಾಗಾಗಿ ಭಗವಂತನಿಗೆ ಭಕ್ತಿ ಮಾರ್ಗದಲ್ಲಿ ನೀವು ಸೇವೆನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಬೇರೆಯವ್ರಿಗೂ ಕೂಡ ಭಕ್ತಿ ಮಾರ್ಗ ಅಂದ್ರೆ ಏನು ಅನ್ನೋದನ್ನ ತೋರ್ಸ್ಕೊಡಿ ಅನ್ನುವಂಥದ್ದು ಇದೆ. ನಿಮ್ಗಿಂತ ಕೆಳ ವರ್ಗ, ನಿಮ್ಗಿಂತ ಕಡಿಮೆ ಗೊತ್ತಿರೋರಿಗೆ ಅಥವಾ ನಿಮ್ಗಿಂತ ಕಡಿಮೆ ಅದ್ರ ಬಗ್ಗೆ, ಭಕ್ತಿ ಮಾರ್ಗದ ಬಗ್ಗೆ ಅಥವಾ ಹೇಗೆ ಅದನ್ನ ಅಳವಡಿಸ್ಕೊಳ್ಳೋದು ಅನ್ನುವಂಥದ್ದು ಇದೆ. ಅದನ್ನ ಬೇರೆಯವರಿಗೆ ತಿಳಿಸ್ಕೊಡ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಹೊಟ್ಟೆನ ಕರಗಿಸ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಆಗುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಹೊಟ್ಟೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಹೊಟ್ಟೆಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಆಗ್ಲೇ ಹೇಳ್ದಂಗೆ ಹೊಟ್ಟೆಯ ಆರೋಗ್ಯನ ಸರಿಪಡಿಸ್ಕೊಳ್ಳಿಲ್ಲ ಅಥವಾ ಹೊಟ್ಟೆನ ಇಳಿಸ್ಕೊಳ್ಳಿಲ್ಲ, ಅಧಿಕ ಬೊಜ್ಜನ್ನ ಅಥವಾ ಸಮಥಿಂಗ್ ವಾಟ್ ಎವರ್ ಯು ಹ್ಯಾವ್ ಇನ್ ಫ್ಲೋಟಿಂಗ್ ಸ್ಟಮಕ್ what you have in your stomach, I don't know, you only know. ಸೊ ಆ ತರದ ವಿಚಾರಗಳು ಇಲ್ಲಿ ಇದೆ. ಸೊ ಹಾಗಾಗಿ ಅದನ್ನ ಇಳಿಸ್ಕೊಳ್ಳೋದ್ರ ಕಡೆ ನೀವು ಗಮನನ ಕೊಡಿ, ಇಲ್ಲಾಂದ್ರೆ ಕೆಲವು ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೂ ಹೊಟ್ಟೆಯ ವಿಚಾರದಲ್ಲೂ ನೆಗೆಟಿವಿಟಿ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಬೇಡದಿರೋ ಅಂತ ವಸ್ತುಗಳನ್ನ ನಿಮ್ಮ ಜಾಗ, ಜಮೀನು ಅಥವಾ ನೀವು ನಡೆದಾಡುವಂತ ಹಾದಿಯಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬೇರೆಯವರು ಲಾಭ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ನೀವು ಅದನ್ನ ರಿಮೂವ್ ಮಾಡದಿರ ಬೇರೆಯವರಿಗೆ ನಿಮ್ಮ ಜೀವನದಲ್ಲಿ ನರಕ ತೋರ್ಸೋದಕ್ಕೆ ಅವಕಾಶನ ಮಾಡ್ಕೊಡ್ತಾ ಇದ್ದೀರಾ. ಅದಕ್ಕೆ ಅವಕಾಶನ ಮಾಡ್ಕೊಡ್ಬೇಡಿ. ಸೊ ಅಲ್ಲಿರುವಂತ ನೆಗೆಟಿವಿಟಿನ ತೆಗೆದುಹಾಕಿ ಅನ್ನುವಂಥದ್ದು ಇದೆ. ಒಂದಷ್ಟು ಎನರ್ಜೆಟಿಕ್ ಮೂವ್ಮೆಂಟ್ ಅಂತ ಹೇಳಬಹುದು. ನಿಮ್ಮ ಬ್ರದರಿಗೆ ಹೀಲಿಂಗ್ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಈಗ ಹೊರಡುವಂತ ಸಮಯ ಸನ್ನಿದ್ಧವಾಗಿದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಯಾರ್ಯಾರು ನನ್ಗನ್ಸೋದು, ಇಲ್ಲಿರೋ ವೈಬನ್ ಹೇಳ್ತೀನಿ, ತಮ್ಮನ್ನ ಕಳ್ಕೊಂಡಿದ್ದೀರಾ. ಸೊ ಆ ತಮ್ಮನ್ನ ಇನ್ನೊಂದು ರೂಪದಲ್ಲಿ ಪಡ್ಕೊಳ್ತೀರಾ. ಮತ್ತೆ ಅವರು ಈಗ ಮುಕ್ತಿ ಧಾಮಕ್ಕೆ ಹೋಗ್ತಾರೆ, ಪುನರ್ಜನ್ಮದ ಹಾದಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಈ ಸತಿ ಹೋದ್ರೆ ಫೈನಲ್ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಮತ್ತೆ ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ, ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮಾವಿನ ಹಣ್ಣುಗಳನ್ನ ಸಮರ್ಪಣೆ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದ್ ಸ್ವಲ್ಪ ರಾಹು ದೋಷ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಇದರಿಂದ ಕೂಡ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡಿಬೇಕು ಅಂದಾಗ ಒಂದಷ್ಟು ಅಡ್ಡಿ ಆತಂಕಗಳು ಬರೋದು ಸಹಜ. ಅದನ್ನೆಲ್ಲ ನಿವಾರಣೆ ಮಾಡ್ಕೊಂಡು ನಿಮ್ ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಂಡು ಮುನ್ನಡೀರಿ. ಇದರಿಂದ ಇನ್ನ ಹೆಚ್ಚು ಅನುಕೂಲ ಆಗತ್ತೆ. ಮತ್ತೆ ಯಾವುದೋ ಒಂದು ದೇವತಾ ಕಾರ್ಯದ ನಿಮಿತ್ತ ಎಲ್ಲೋ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಎಸ್, ಕಾರ್ಡ್ ಬರೋಕ್ಕಿಂತ ಮುಂಚೆನೆ ಹೇಳ್ಬಿಟ್ಟೆ. ಸೊ ಯಾವ್ದೋ ದೇವಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳಿದೆ. ಕಾಡಿನ ಮಧ್ಯದಲ್ಲಿ ಸಿಕ್ಕಿರುವಂತ ಶಿವಲಿಂಗನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರಾ ಯಾರೋ ಕಾಡಿನ ಮಧ್ಯದಲ್ಲೇನೆ ಕೂತಿದ್ದಾರೆ. ಸೊ ನಿಮ್ಗೇನಾದ್ರೂ ಅದರಿಂದ ಕರೆ ಬಂದ್ರೆ ಅಲ್ಲಿ ಇನ್ನೊಂದ್ ಸ್ವಲ್ಪ ಆಳಕ್ಕೆ ಅಗದ್ರೆ ಇನ್ನೊಂದಷ್ಟು ಒಂದು ಕೊಳ, ಮತ್ತೆ ಕೊಳ ಮೀನ್ಸ್ ಕಲ್ಯಾಣಿ ತರ
ಮತ್ತೆ ಇನ್ನೊಂದು ದೇವಸ್ಥಾನ, ದೇವಿ ವಿಗ್ರಹ ಎಲ್ಲ ಸಿಗತ್ತೆ. ಸೊ ಅದನ್ನ ಪೂರ್ತಿ ಒಂದಷ್ಟು ಉತ್ಖನ್ನ ಅವರಿಗೆ ಕೊಟ್ರು ಆಯ್ತು, ಒಂದಷ್ಟು ಇಡೀ ಜಾಗದಲ್ಲಿ ಸರೌಂಡಿಂಗ್ 20/30 ಅಥವಾ 40/60 ಇನ್ನೊಂದು ದೇವಸ್ಥಾನ ಅಲ್ಲಿ ಕಾಣಿಸುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಬಲಗಾಲಿನ ಬೆರಳುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಶಿವನಿಗೆ ರುದ್ರಾಭಿಷೇಕನ ಮಾಡಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಮಾರ್ಕಂಡೇಯ ಪುರಾಣ ಪಠಣ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಮಾಡಿ, ಕಲಿಗಾಲದಲ್ಲಿ ಅದ್ರ ಅಗತ್ಯ ಇದೆ, ಅದರಿಂದ ಇನ್ನ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಶಕ್ತಿ ಗಣಪತಿಯ ಆಶೀರ್ವಾದ ಇದೆ, ಅಂಗಾಳ ಪರಮೇಶ್ವರಿ ದೇವಿಯ ಆಶೀರ್ವಾದ ಇದೆ, ಚಾಮುಂಡೇಶ್ವರಿಯ ಆಶೀರ್ವಾದ ಇದೆ. ಸೊ ಎಲ್ಲರ ಆಶೀರ್ವಾದ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿರೋದ್ಕಿಂತ ಹೆಚ್ಚಿನ ಯಶಸ್ಸನ್ನ ಪಡಿತೀರಾ. ಮತ್ತೆ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ನ ಗಣೇಶ ಎಂಡ್ ಮಾಡ್ತೀನಿ ಅನ್ನುವಂಥ ಭರವಸೆ ಕೊಟ್ಟಿಲ್ಲ, ಇಲ್ಲಿ ಎಂಡ್ ಮಾಡೇ ಬಿಟ್ಟಿದೀನಿ ಅನ್ನುವಂಥ ಭರವಸೆನ ಕೊಡ್ತಿದ್ದಾರೆ. ಸೊ ಹಾಗಾಗಿ ನಿಮ್ಮ ಶತ್ರುಗಳು ಕೂಡ ಕಂಟ್ರೋಲ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಗಾಡಿ ಓಡಿಸ್ಬೇಕಾದ್ರೆ ಬ್ರೇಕ್ ಕಡೆ ಗಮನ ಇರ್ಲಿ, ಗಾಡಿ ಓಡಿಸ್ಬೇಕಾದ್ರೆ ಬ್ರೇಕ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಗಾಡಿ ನಿಯಂತ್ರಣ ತಪ್ಪುವಂತ ಸಾಧ್ಯತೆ ಇದೆ. ಎಚ್ಚರಿಕೆ ವಹಿಸಿದ್ರೆ ಇಮಿಡಿಯೇಟ್ ನಿಮ್ಗೆ ಪಾರಾಗ್ತೀರಾ ಅನ್ನುವಂಥದ್ದು ಇದೆ. ಪಾಸಿಟಿವ್ ಆಗಿ ಲೈಫ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸಪ್ತಮುಖಿ ಆಂಜನೇಯನ ಆಶೀರ್ವಾದದಿಂದ ನಿಮ್ಮ ಜೀವನ ತುಂಬಾ ಒಳ್ಳೆ ರೀತಿಲಿ ಬದಲಾಗ್ತಿದೆ. ಸೊ ಇದನ್ನ ಗಮನಿಸ್ತಾ ಇಲ್ವಾ ಅನ್ನುವಂಥದ್ದು ಇದೆ. ಮುಂದಿನ ಗ್ರಹಣ ಕೂಡ ನಿಮ್ಮ ಜೀವನಕ್ಕೆ ಇನ್ನ ಹೆಚ್ಚಿನ ಒಳಿತನ್ನ ತಂದ್ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ನ್ಯೂ ಬಿಗಿನಿಂಗ್ ಶುರು ಮಾಡಿ. ಸೊ ಡಿವೈನ್ ಸಪೋರ್ಟ್ ನಿಮ್ಗೆ ಇದೆ, ಹೋಲ್ ಲೈಫಿಗೆ ಇದೆ. ಇಡೀ ಈ ಒಂದು ವರ್ಷ ಪೂರ್ತಿ ಅಲ್ಲ, ನಿಮ್ಮ ಇಡೀ ಜೀವನಕ್ಕೇನೆ ಭಗವಂತನ ಆಶೀರ್ವಾದ ಇದೆ. ಹಾಗಾಗಿ ತಲೆ ಕೆಡ್ಸ್ಕೊಳ್ಬೇಡಿ, ಆರಾಮ್ಸೆ ಜೀವನನ ಮುಂದುವರಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸದಾಗಿ ಸಂಗೀತ ಅಭ್ಯಾಸ ಮಾಡೋರಿಗೂ ಕೂಡ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಲೆಕ್ಕಪತ್ರಗಳು, ಕಾಗದ ಪತ್ರಗಳು ಸರಿಯಾಗಿರ್ಲಿ. ಈ ಸತಿ ಸಿಕ್ಕಾಕೊಂಡ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಜೈಲೂಟ ಮಿಸ್ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಮ ಲೆಕ್ಕಪತ್ರಗಳು, ಕಾಗದ ಪತ್ರಗಳು ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ದೊಡ್ಡ ಹಗರಣ ಒಂದು ಬೆಳಕಿಗೆ ಬರುತ್ತೆ, ಅದರ ಲೆಕ್ಕಪತ್ರಗಳು ನೋಡಿನೇ ಎಲ್ರು ಶಾಕ್ ಆಗ್ತಾರೆ. ಬಟ್ ಅದನ್ನ ಸಮಾಜದ ಮುಂದೆ ತರೋದಿಲ್ಲ, ಅದು ತಪ್ಪಾಗತ್ತೆ. ಸಮಾಜದ ಮುಂದೆ ತರ್ಬೇಕು ಅದನ್ನ. ಲೆಕ್ಕಪತ್ರಗಳೆಲ್ಲವೂ ಕೂಡ ಸಮಾಜಕ್ಕೆ ತೋರಿಸಿ ಅನ್ನುವಂಥದ್ದು ಇದೆ. ತೋರಿಸಿದ್ದೆ ಆದ್ರೆ, ಪ್ರತಿಯೊಂದು ಇಂಚಿಂಚು ಸಮಾಜಕ್ಕೆ ತೋರಿಸಿದ್ದೆ ಆದ್ರೆ ದೊಡ್ಡ ಮಟ್ಟದಲ್ಲೇನೆ ಪರಿಹಾರಗಳು, ಮುಂದಿನ ಜನಜಾಗೃತಿ ಎಲ್ಲವೂ ಕೂಡ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮನುಜ ಮತ ವಿಶ್ವಪಥ ಅನ್ನುವಂಥದ್ದು ಮತ್ತೊಮ್ಮೆ ರಾರಾಜಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆಗಳು ಕಾಣ್ತೀರಾ ನೀವೇನೆ ಅನ್ನುವಂಥದ್ದು ಇದೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗ್ಲಿ, ನಿಮ್ಮ ಸೆಲ್ಫ್ ಲವ್ ಮೆಥಡ್ ಆಗ್ಲಿ ನಿಮ್ಗೂ ಇಷ್ಟ ಆಗತ್ತೆ, ನೋಡೋರಿಗೂ ಇಷ್ಟ ಆಗತ್ತೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಲೈಫ್ ಚೇಂಜ್, ನಿಮ್ಮನ್ನ ನೀವು ಟೋಟಲಿ ಔಟ್ಲುಕ್ ಚೇಂಜ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮಲ್ಲೇ ಬದಲಾವಣೆ ಬರ್ತಿದೆ, ಅದು ಜನರು ನೋಡುವಂತ ದೃಷ್ಟಿ. ಆಮೇಲೆ ನಿಮ್ಮನ್ನ ನೀವೇ ಬದಲಾಯಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದೀರಾ, ಆ ಬದಲಾವಣೆಯಲ್ಲೇ ನಡೀತೀರಾ. ಆ ಬದಲಾವಣೆ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಯಾರು ಪ್ರಮುಖವಾಗಿ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ, ಅವ್ರಿಗೂ ನಿಮ್ಗೂ ಏನ್ ಸಂಬಂಧ ಅಂತ ಯೋಚನೆ ಮಾಡ್ದಿರಾ, ಬರೋರು ಏನ್ ಸುದ್ದಿ ತರ್ತಿದ್ದಾರೆ ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಬರೋರು ನಿಮ್ಗೇನ್ ತಿಳ್ಸೋದಕ್ಕೆ ಬರ್ತಿದ್ದಾರೆ, ಸಹಾಯ ಕೇಳ್ಕೊಂಡ್ ಬರ್ತಿದಾರ, ಅಥವಾ ಬೇರೆ ಏನಾದ್ರೂ ನಿಮ್ಗೆ ಮಾಹಿತಿ ತರ್ತಿದಾರ, ಇದನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವು ಅಧಿಕಾರಿಗೆ, ಯಾರೋ ಒಬ್ರಿಗೆ ಇಲ್ಲಿ ಟೈಟ್ ಸೆಕ್ಯೂರಿಟಿ ಬೇಕು, ಸೆಕ್ಯೂರಿಟಿ ಇಲ್ಲ ಅನ್ನುವಂಥದ್ದು ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಬ್ಬದಿನ ಹೇಗೆ ಹೇಳೋದು, ದುಷ್ಕರ್ಮಿಗಳು ಅಟ್ಟಹಾಸ ಮಾಡೋದಕ್ಕೆ ಇನ್ನಷ್ಟು ಪ್ರಯತ್ನಗಳು ನಡೆಸ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಹಾರಿ ಹೋಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ. ನಿಮ್ಮ ಮನೆಯ ಕಾರ್ಯಗಳನ್ನ, ನಿಮ್ಮ ಮನೆಗೆ ಆಶೀರ್ವಾದ ಬರ್ದಿರೋ ಹಾಗೆ ತಡಿತಾ ಇದ್ದಾರೆ, ಆ ತಡೆದಿರೋದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ.
ಕೆಲವು ಆರೋಗ್ಯದಲ್ಲಿ ಸಮಸ್ಯೆ ಆಗಬಹುದು. ಇದೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ನಿಮ್ ಪ್ರಶ್ನೆ ಏನಾದ್ರು ಇದ್ರೆ ಅದಕ್ಕೆ ಕಾರಣ ನಿಮ್ಮ ಎಕ್ಸ್ ಎಕ್ಸ್ ವೈಫ್ ಇರ್ಬೋದು, ಎಕ್ಸ್ ಹಸ್ಬೆಂಡ್ ಇರ್ಬೋದು, ಎಕ್ಸ್ ಲವರ್ ಇರ್ಬೋದು, ಮತ್ತೆ ನಿಮ್ಮ ಕೋವರ್ಕರ್ ಕೂಡ ಇರಬಹುದು, ಅಥವಾ ನೀವು ಮುಂಚೆ ಇದ್ದಂತ ಸ್ಥಳದಲ್ಲಿ ಇದ್ದಂತ ಶತ್ರುಗಳು ಇರಬಹುದು, ನೇಬರ್ಸ್ ಇರಬಹುದು, ಅಥವಾ ದಯಾದಿ ಕಲಹ ಅವರಾದ್ರೂ ಸೋ ಕಾಲ್ಡ್ ಶುಗರ್ ಕೋಟಿಂಗ್ ರಿಲೇಶನ್ಶಿಪ್ ರಿಲೇಟಿವ್ಸ್ ಇರಬಹುದು. ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಹಳೆಯ ವರ್ಷದ ಶತ್ರುಗಳು, ಮಿತ್ರರು, ಅಥವಾ ವಾಟ್ ಎವರ್ ನಿಮ್ಗೆ ಅನ್ಸುತ್ತೋ ಅವರು ನಿಮ್ ಜೀವನದಲ್ಲಿ ಮತ್ತೆ ತೊಂದರೆ ಮಾಡದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ. ಇದು ಮೊದಲನೇದು. ಆರೋಗ್ಯದ ಕಡೆ ಗಮನನ ಹರಿಸಿ, ಏನೋ ಒಂದು ಎಂಡ್ ಆಗೋದ್ರಲ್ಲಿ ಇದೆ. ಇದೆರಡನೇದು. ಇದು ಮೂರನೇದು. ಸೊ ಅಚೀವ್ಮೆಂಟ್ ಕಡೆ ಗಮನನ ಕೊಡಿ, ಟೈಮ್ ವೇಸ್ಟ್ ಮಾಡಬೇಡಿ ಎನ್ನುವಂಥದ್ದು ಇದೆ. ಸೊ ಅಚೀವ್ಮೆಂಟ್ ಕಡೆ ಗಮನನ ಕೊಡಿ, ಸಿದ್ಧಿ ಬುದ್ಧಿ ಸಮೇತ. ಸೊ ವಿದ್ಯಾ ಗಣಪತಿಯ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ಹಾಕಿ ಒಳ್ಳೇದಾಗುತ್ತೆ. 3 ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸರೆಂಡರ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಗಣೇಶನಿಗೆ ಸರೆಂಡರ್ ಮಾಡಿ, ಆರೋಗ್ಯ ನೋಡ್ಕೊಳ್ಳಿ, ಊಟ ತಿಂಡಿನ ಚೆನ್ನಾಗಿ ಮಾಡಿ. ಸ್ವಲ್ಪ ನಿಶಕ್ತಿ ಕಾಡ್ತಿದೆ, ಯಾರಿಗಾದ್ರೂ ರಿಪ್ಸ್ ಹಾಕೊಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಎಳ್ನೀರು, ಹಣ್ಣು, ಜ್ಯೂಸ್, ಮಿಲ್ಕ್ ಶೇಕ್ ಇದೆಲ್ಲ ಕುಡೀರಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲ ಪ್ರಯಾಣ ಮುಗಿಸಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎರಡನೇದು ಆಯ್ಕೆ ಮಾಡಿದೀರಾ, ದುಡ್ಡು ಬರೋದ್ರಲ್ಲಿ ಇದೆ, ಪ್ರಾಸ್ಪರಿಟಿ ಬರೋದ್ರಲ್ಲಿ ಇದೆ, ಬಿಸ್ನೆಸ್ ಚೆನ್ನಾಗಾಗತ್ತೆ, ಕಳಸಾರಾಧನೆ ಆಗ್ಬೇಕು, ಆಗ್ತಾ ಇಲ್ಲ, ಆಗಿದ್ದ ದಿನ ಒಳಿತಾಗುತ್ತೆ ಅನ್ನುವಂಥದ್ದು ಇದೆ. ಶಕ್ತಿ ಗಣಪತಿ, ಶಕ್ತಿ ಗಣಪತಿ, ಶಕ್ತಿ ಗಣಪತಿ ಅಂತ ಕೇಳಿಸ್ತಾ ಇದೆ. ಮೂರನೇದು ಮೈ ಫೇವ್ರೆಟ್ ಕಾರ್ಡ್ ಇಡೀ ಡೆಕ್ಕಲ್ಲಿ, ಡಿವೈನ್ ಗೈಡೆನ್ಸ್. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಣಪತಯೇ ನಮಃ. ಓಂ ಗ್ಲೋಂ ಗಂ ಗಣಪತಯೇ ನಮಃ. ಸೊ ಗಣೇಶ ತನ್ನ ಗುರುಗಳಿಂದ ಆಶೀರ್ವಾದನ ಪಡ್ಕೊಂಡು, ಮಾರ್ಗದರ್ಶನನ ಪಡ್ಕೊಂಡು ನಿಮ್ಗೆ ಮಾರ್ಗದರ್ಶನನ ಕೊಡ್ತಿದ್ದಾರೆ. ಸೊ ಹಾಗಾಗಿ ಬರ್ತಿರುವಂತ ಗೈಡೆನ್ಸ್ ಡಿವೈನ್ ಗೈಡೆನ್ಸ್ ಇದೆ. ಧೈರ್ಯವಾಗಿ ಇರಿ, ಮತ್ತೆ ಕೊಡ್ತಿರುವಂತ ಗೈಡೆನ್ಸ್ ಅನ್ನ ಸರಿಯಾದ ರೀತಿಲಿ ಪಾಲಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಶಸ್ಸು ಬರ್ತಾ ಇದೆ, ಪ್ರೆಗ್ನೆನ್ಸಿ ಬರ್ತಾ ಇದೆ, ಶತ್ರುಗಳ ಬಾಧೆ ಕೂಡ ಹಾಗೆ ಇದೆ. ಸೊ ಶತ್ರುಗಳು ಮಾಡಿರುವಂತ ನೆಗೆಟಿವಿಟಿನೂ ಕೂಡ ದೂರ ಮಾಡ್ಕೊಳ್ಳಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಹೇಳ್ತಾ, ಭೋಗಿ ಹಬ್ಬದ, ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಮಕರ ಸಂಕ್ರಾಂತಿ ತುಂಬಾ ಸ್ಪೆಷಲ್, ಯಾಕೆಂದ್ರೆ ಈ ವರ್ಷ 1 ಇದೆ, ಮತ್ತೆ ಸೂರ್ಯನಾರಾಯಣನ ಗ್ರಹ ಕೂಡ 1 ನಂಬರ್ ಅಲ್ಲಿ ಇದೆ. ಸೊ ಯಥೇಚ್ಛವಾಗಿ ಸೂರ್ಯನಾರಾಯಣನ ತೃಪ್ತಿಯಾಗಿ ನಮಸ್ಕಾರ ಮಾಡಿ, ಕಣ್ಣಿಗೆ ಕಾಣುವಂತ ಪ್ರತ್ಯಕ್ಷ ದೈವ ಸೂರ್ಯನಾರಾಯಣ ಇದ್ದಾರೆ. ಸೊ ಅವರ ಆಶೀರ್ವಾದನ ಪಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಹೆಚ್ಚಿನ ಬೆಳಕು ಬರುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.